ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಹೋಗೇ ಬಿಟ್ಟಿದ್ದಾರೆ ಅನ್ನೋ ವದಂತಿಗಳ ನಡುವೆ ಪ್ರತ್ಯಕ್ಷರಾಗಿದ್ದಾರೆ. ಇತ್ತ ಬಿಹಾರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜನ ಸಿಎಂ ಮನೆಗೆ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಇನ್ನೊಂದು ಕಡೆ ರಕ್ಷಣಾ ವಲಯದಲ್ಲಿ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಇನ್ನು ಶಾಲೆಯಲ್ಲಿ ಹಿಜಾಬ್ ಧರಿಸುವ ವಿಚಾರವಾಗಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಏನ್ ಹೇಳಿದೆ? ಹಾಗೆ ಟಾಕ್ಸಿಕ್ ಸಿನಿಮಾ ತಂಡ ಕೋರ್ಟಿಗೆ ಹೋಗಿದ್ಯಾಕೆ, ಸ್ಟೇ ತಗೊಂಡ್ಬಂದಿರೋದು ಯಾಕೆ, ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲು ಮರಿ ಖಾಮೆನಿ ಬಗ್ಗೆ ಅಪ್ಡೇಟ್ ಕೊಟ್ಬಿಡ್ತೀವಿ. ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಬದುಕಿದ್ದಾರೆ ಅಂತ ಹೇಳಕ್ಕೆ ಇರಾನ್ ಮತ್ತೆ ಅದನ್ನು ಪ್ರೂವ್ ಮಾಡೋ ಪ್ರಯತ್ನ ಪಡ್ತಾ ಇದೆ. ಸುಪ್ರೀಂ ಲೀಡರ್ ಆದಾಗಿನಿಂದ ಕಣ್ಣಿಗೆ ಕಾಣಿಸಿಕೊಳ್ಳದ, ಅಮೆರಿಕ ದಾಳಿ ಆದಲ್ಲಿಂದಲೂ ಕೂಡ, ಅಮೆರಿಕ ಇಸ್ರೇಲ್ ದಾಳಿ ಮಾಡ್ತಾರ ಅಲ್ಲಿಂದ ಕಣ್ಣಿಗೆ ಕಾಣಿಸಿಕೊಳ್ಳದ 56 ವರ್ಷದ ಮುಜ್ತಬಾರ ವಿಡಿಯೋವೊಂದನ್ನು ಇರಾನ್ ಈಗ ರಿಲೀಸ್ ಮಾಡಿದೆ. ಮೊದಲ ಬಾರಿಗೆ ವಿಡಿಯೋದಲ್ಲಿ ಖಾಮೆನಿಯವರ ಧ್ವನಿ ಕೂಡ ಕೇಳಿಸಿದೆ. ಈ ವಿಡಿಯೋದಲ್ಲಿ ಖಾಮೆನಿ ಧಾರ್ಮಿಕ ಶೈಕ್ಷಣಿಕ ಸಭೆಯೊಂದರಲ್ಲಿ ಪಾಲ್ಗೊಂಡಿದ್ದಾರೆ. ವಿದ್ಯಾರ್ಥಿಯೊಬ್ಬ ಮಂಡಿಸಿದ ಇಸ್ಲಾಮಿಕ್ ಸೆಕ್ಯೂರಿಟಿ ಮಾಡೆಲ್ ಅನ್ನೋ ಪ್ರಬಂಧವನ್ನ ಕೇಳಿಸ್ಕೊಂಡು ಅದನ್ನ ಫ್ಲಾಲೆಸ್, ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಅಂತ ಕಾಮೆಂಟ್ರಿಯನ್ನ ಕೊಟ್ಟಿರೋದು ಮುಜ್ತಬಾ ಕಾಣಿಸಿದೆ. ಏನೋ ರಾಕಿಂಗ್ ಸ್ಟಾರ್ ಯಶ್ ನಟಿಸಿರೋ ಬಹು ನಿರೀಕ್ಷಿತ ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತಿದೆಯಲ್ಲ, ಸಿನಿಮಾ ವಿರುದ್ಧ ಸುಳ್ಳು ಹಾಗೂ ನೆಗೆಟಿವ್ ರಿವ್ಯೂ ಹಬ್ಬಿಸಬಹುದು ಕೆಲವರು. ಅದಕ್ಕೆ ತಡೆ ಕೊಡಬೇಕು ಅಂತ KVN ಪ್ರೊಡಕ್ಷನ್ಸ್ ಬೆಂಗಳೂರಿನ ಸಿವಿಲ್ ಕೋರ್ಟ್ಗೆ ಹೋಗಿತ್ತು. ತಡೆಯಾಜ್ಞೆ ತಗೊಂಡ್ಬಂದಿದೆ. ಈಗ ಯಾವುದೇ ದೊಡ್ಡ ಸಿನಿಮಾ ರಿಲೀಸ್ ಆದಾಗ ಆನ್ಲೈನ್ ನಲ್ಲಿ ರೇಟಿಂಗ್ ಕಮ್ಮಿ ಮಾಡೋದು, ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿ ಹಬ್ಬಿಸೋ ಚಾಲನೆ ಇದೆ, ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಈಗ ಆ ರೀತಿಯೆಲ್ಲ ಡಿಜಿಟಲ್ ದಾಳಿ ಮಾಡಂಗಿಲ್ಲ, ಫೇಕ್ ರಿವ್ಯೂ ಎಲ್ಲ ಕೊಡಂಗಿಲ್ಲ ಅಂತ ಹೇಳಿದೆ. ಆದ್ರೆ ಸಿನಿಮಾ ನೋಡಿದ ಬಳಿಕ ಪ್ರೇಕ್ಷಕರು ಹಾಗೂ ವಿಮರ್ಶಕರು ನೀಡೋ ನಿಜವಾದ ರಿವ್ಯೂಗಳಿಗೆ ಯಾವುದೇ ನಿರ್ಬಂಧ ಇರಲ್ಲ ಅಂತಲೂ ಕೋರ್ಟ್ ಸ್ಪಷ್ಟಪಡಿಸಿದೆ. KGFಗಿಂತ ಮುಂಚೆ KGF 1, 2 ಅದಕ್ಕಿಂತ ಮುಂಚೆ ಈ ರೀತಿ ಕೋರ್ಟಿಗೆ ಹೋಗಿದ್ದು ನೆನಪಿಲ್ಲಪ್ಪ. ನೆಗೆಟಿವ್ ರಿವ್ಯೂ ಕೊಡಂಗಿಲ್ಲ, ಸ್ಟೇ ಕೊಡಿ ಅಂತೇಳಿ ಕೋರ್ಟಿಗೆ ಹೋಗಿದ್ರ, ಅವಾಗ ಏನು ಹೋಗಿದ್ದು ನೆನಪಿಲ್ಲಪ್ಪ. ಇವಾಗ ಯಾಕೆ ಹೋಗಿದಾರೋ ಗೊತ್ತಿಲ್ಲ. ಇನ್ನೊಂದು ಕಡೆ ಟಾಕ್ಸಿಕ್ ಮೂವಿ ಯಶಸ್ಸಿಗಾಗಿ ಯಶ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದ್ರು. ಈ ವೇಳೆ ವೀರೇಂದ್ರ ಹೆಗಡೆ ಅವ್ರನ್ನ ಮೀಟ್ ಮಾಡಿ ಕೆಲ ಕಾಲ ಮಾತುಕತೆ ಕೂಡ ನಡೆಸಿದ್ರು. ಬಿಹಾರದಲ್ಲಿ BPSC ಅಂದ್ರೆ ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷಾರ್ಥಿಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೇ ಕತೆ. ಬಿಹಾರದಲ್ಲಿ CM ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಹೊರಟಿದ್ದ ಸಾವಿರಾರು ವಿದ್ಯಾರ್ಥಿಗಳು ಪೊಲೀಸರೊಂದಿಗೆ ಸಂಘರ್ಷ ನಡೆಸಿದ್ದಾರೆ. ಬ್ಯಾರಿಕೇಡ್ ಎಲ್ಲ ಮುರಿದು ಬಿಸಾಕಿದ್ದಾರೆ. ಇವ್ರನ್ನ ಚದುರಿಸೋಕೆ ಪೊಲೀಸರು ಜಲ ಫಿರಂಗಿಗಳನ್ನ ಸಿಡಿಸಿದ್ರೆ ಆ ನೀರಲ್ಲಿ ರೈನ್ ಡ್ಯಾನ್ಸ್ ಮಾಡಿದ್ದಾರೆ. ಅಗೇನ್ ಲಾಸ್ಟ್ ಟೈಮ್ ತರನೇ ಬಿಹಾರದಲ್ಲಿ ಬಿಹಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಉದ್ಯೋಗಾಕಾಂಕ್ಷಿಗಳು ಹಾಗೂ ಇತರ ವಿದ್ಯಾರ್ಥಿಗಳು ಪಾಟ್ನಾದ ಗಾಂಧಿ ಮೈದಾನದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಇಟ್ಕೊಂಡಿದ್ರು. ಆದರೆ ಡಾಕ್ ಬಂಗಲೆ ಕ್ರಾಸಿಂಗ್ ಬಳಿ ಬರ್ತಿದ್ದ ಹಾಗೆ ಪೊಲೀಸರು ಇವ್ರನ್ನ ತಡೆಯೋಕೆ ಮುಂದಾದ್ರು. ವಿದ್ಯಾರ್ಥಿಗಳ ನಡುವೆ ಪೊಲೀಸರ ನಡುವೆ ಭಾರಿ ತಳ್ಳಾಟ ನೂಕಾಟ ಆಗಿ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನೆಲ್ಲ ಧ್ವಂಸ ಮಾಡಿ CM ಮನೆ ಕಡೆಗೆ ನುಗ್ಗಿದ್ರು. ಪರಿಸ್ಥಿತಿ ಕೈಮೀರ್ತಿದ್ದ ಹಾಗೆ ಪೊಲೀಸರು ವಿದ್ಯಾರ್ಥಿಗಳನ್ನ ಚದುರಿಸೋಕೆ ದೊಡ್ಡ ಪ್ರಮಾಣದಲ್ಲಿ ಜಲಫಿರಂಗಿಗಳನ್ನ ಬಳಸಿದ್ದಾರೆ. ಈ ವೇಳೆ ಪೊಲೀಸರು ಹಲವು ಪ್ರತಿಭಟನಾಕಾರರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ಈ ವಿದ್ಯಾರ್ಥಿಗಳು ಪಾಟ್ನಾದ ಗರ್ದಾನಿ ಬಾಗ್ ಏರಿಯಾದಲ್ಲಿ ಕಳೆದ ಹಲವು ವಾರಗಳಿಂದ ಪ್ರತಿಭಟಿಸ್ತಾನೆ ಇದ್ರು. BPSC TRE 4 ಪರೀಕ್ಷೆಯನ್ನ ಒಂದೇ ಹಂತದಲ್ಲಿ ನಡೆಸಬೇಕು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರಬೇಕು. BSSC ನೇಮಕಾತಿ ಪರೀಕ್ಷೆಗಳು ಹಾಗೂ ಹಿಂದಿ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ ಸಿಗಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆ. ಇದರ ಜೊತೆಗೆ 70ನೇ BPSC ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಹೀಗಾಗಿ ಆ ಇಡೀ ಪರೀಕ್ಷೆ ರದ್ದು ಮಾಡಬೇಕು ಅಂತ ಇವರು ಹೋರಾಟ ಮಾಡ್ತಿದ್ದಾರೆ. ಏನೋ ರಕ್ಷಣಾ ಕ್ಷೇತ್ರದಲ್ಲಿ ಭಾರತವನ್ನ ಸಂಪೂರ್ಣ ಸ್ವಾವಲಂಬಿ ಮಾಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. DRDO ಡೆವಲಪ್ ಮಾಡಿರೋ ಮಿಸೈಲ್ ಟೆಕ್ನಾಲಜಿಯನ್ನ ಭಾರತೀಯ ರಕ್ಷಣಾ ಕಂಪನಿಗಳು ಬಂದು ಅದರಲ್ಲಿ ಅವರೇ ಅದನ್ನ ಪ್ರೊಡ್ಯೂಸ್ ಮಾಡೋಕೆ ಶುರು ಮಾಡಬಹುದು. ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಅಪ್ರೂವಲ್ ಕೊಟ್ಟಿದ್ದಾರೆ. ದೇಶದಲ್ಲೇ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ ಭಾರಿ ಪ್ರಮಾಣದಲ್ಲಿ ಮಾಡಬೇಕು, ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ಸಾಧಿಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಈ ಮೂಲಕ ಇನ್ಮುಂದೆ ಸರ್ಕಾರದ ಅಗತ್ಯ ಅರ್ಹತೆ ಮತ್ತು ಪ್ರಮಾಣ ಪತ್ರಗಳನ್ನು ಹೊಂದಿರೋ ಭಾರತದ ಕಂಪನಿಗಳು ಈ ಮಿಸೈಲ್ ಸಿಸ್ಟಮ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು. DRDO ಹೊಸ ಮಿಸೈಲ್ಗಳ ಅಭಿವೃದ್ಧಿ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೆಲಸವನ್ನ ಆ ಕಡೆಗೆ ಅಗ್ರೆಸಿವ್ ಆಗಿ ಫೋಕಸ್ ಮಾಡುತ್ತೆ. ಮ್ಯಾನುಫ್ಯಾಕ್ಚರಿಂಗ್ಗೆ ಅವರು ಬೇರೆಯವರಿಗೆ ಈಗ ಕೆಲಸಗಳನ್ನು ಕೊಡ್ತಾರೆ. DRDO ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ಬೇಕು ಅನ್ನೋ ಒತ್ತಡ ಈಗ ಕಮ್ಮಿ ಆಗುತ್ತೆ. ಅವರು ತಮ್ಮ ಪೂರ್ಣ ಶಕ್ತಿಯನ್ನ ಹೊಸ ತಲೆಮಾರಿನ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಯ ಆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಆ ವರ್ಕ್ ಮೇಲೆ ಫೋಕಸ್ ಮಾಡ್ಬೋದು.
ಪ್ರೈವೇಟ್ ಕಂಪನಿಗಳು ಮಾಸ್ ಆಗಿ ಮ್ಯಾನುಫ್ಯಾಕ್ಚರ್ ಕೊಡೋ ಕೆಲಸವನ್ನ ಮಾಡ್ತವೆ. ಆಲ್ರೆಡಿ ಸ್ಪೇಸ್ ಸೆಕ್ಟರ್ನಲ್ಲೂ ಕೂಡ ಇದೇ ಮಾಡೆಲ್ ಅನ್ನು ಅನುಸರಿಸಲಾಗ್ತಾ ಇದೆ. ಈಗ ಡಿಫೆನ್ಸ್ನಲ್ಲೂ ಕೂಡ ಇದೇ ಮಾಡೆಲ್ ಆಲ್ರೆಡಿ ನಡೀತಾ ಇತ್ತು. ಇದನ್ನು ಅಗ್ರೆಸಿವ್ ಆಗಿ ಮಾಡೋಕೆ ಈಗ ಒಪ್ಪಿಗೆಯನ್ನು ಕೊಡಲಾಗಿದೆ. ಏನು ಸ್ನೇಹಿತರೆ, ಸೆವೆನ್ ಸೈನ್ಸ್ ಟೂರಿಸಂನವರು ಗುಜರಾತ್ ಮತ್ತು ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನಕ್ಕೆ ಹಾಗೂ ಎಲ್ಲ ಅದ್ಭುತ ಸ್ಥಳಗಳಿಗೆ ಹೋಗೋದು ಕೂಡ ಇರುತ್ತೆ. ಪ್ರವಾಸ ಇಟ್ಕೊಂಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ ಏನು ಖರ್ಚಾಗಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಶಾಲೆಯಲ್ಲಿ ಹಿಜಾಬ್ ಧರಿಸೋದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆ ಏನು ಅಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಬಹಳ ಚರ್ಚೆಯ ಬಳಿಕ ತೀರ್ಪನ್ನು ಕೊಟ್ಟಿದೆ. 2022ರಲ್ಲಿ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ಉಲ್ಲೇಖಿಸಿ ಅಲಹಾಬಾದ್ ಹೈಕೋರ್ಟ್ ಈ ತರ ಹೇಳಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ 11ನೇ ತರಗತಿ ವಿದ್ಯಾರ್ಥಿನಿಯೊಬ್ಬರು ಸಮವಸ್ತ್ರದೊಂದಿಗೆ ತಲೆಯನ್ನು ಕವರ್ ಮಾಡೋ ರೀತಿಯಲ್ಲಿ ಹಿಜಾಬ್ ಹಾಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತ ಕೋರ್ಟ್ಗೆ ಹೋಗಿದ್ರು. ಸಂವಿಧಾನದ 25ನೇ ವಿಧಿ ಪ್ರಕಾರ ನನಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಹಿಜಾಬ್ ನನ್ನ ಧರ್ಮದ ಒಂದು ಭಾಗ, ಹಾಗಾಗಿ ಅದನ್ನು ಹಾಕೊಳ್ಳೋಕೆ ಅವಕಾಶ ಕೊಡಬೇಕು. ನಾನು 6ನೇ ಕ್ಲಾಸ್ನಿಂದಲೂ ಹಾಕೊಂಡೇ ಹೋಗಿದ್ದೀನಿ ಅಂತ ಆಕೆ ಕಡೆಯಿಂದ ವಕೀಲರು ವಾದ ಮಾಡಿದ್ರು. ಆದರೆ ವಾದ ಪ್ರತಿವಾದ ಎಲ್ಲ ಚರ್ಚೆ ನೋಡಿದ ಬಳಿಕ ಜಸ್ಟಿಸ್ ಜೆ ಮುನೀರ್ ಹಾಗೂ ಜಸ್ಟಿಸ್ ಇಂದ್ರಜಿತ್ ಶುಕ್ಲಾ ಅವರಿದ್ದ ವಿಭಾಗೀಯ ಪೀಠ ಇದನ್ನ ರಿಜೆಕ್ಟ್ ಮಾಡಿದೆ. ಅರ್ಜಿಯನ್ನ ವಜಾ ಮಾಡಿದೆ. ಕೇವಲ ಬಾಯಿ ಮಾತಲ್ಲಿ ಹೇಳಿದ ತಕ್ಷಣ ನಾವು ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ, ಧಾರ್ಮಿಕ ಹಕ್ಕು ಅಂತ. ಸಂವಿಧಾನದ 25ನೇ ವಿಧಿ ಅಡಿಯಲ್ಲಿ ಇದಕ್ಕೆ ರಕ್ಷಣೆ ಸಿಗಲ್ಲ ಅಂತ ಕೋರ್ಟ್ ಹೇಳಿದೆ. ಇಸ್ಲಾಂನಲ್ಲಿ ಕಡ್ಡಾಯ ಆಚರಣೆ ಅನ್ನೋದಕ್ಕೆ ವಿದ್ಯಾರ್ಥಿನಿಯ ವಾದದಲ್ಲಿ ಯಾವುದೇ ಧಾರ್ಮಿಕ ಅಥವಾ ಕಾನೂನು ಆಧಾರಗಳಿಲ್ಲ. ಒಂದು ವೇಳೆ ಹಿಜಾಬ್ ಹಾಕಿಲ್ಲ ಅಂದರೆ ಆಕೆಯ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗುತ್ತೆ ಅನ್ನೋದಕ್ಕೂ ಕೂಡ ಯಾವುದೇ ಆಧಾರ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಈ ಹಿಂದೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ನಾವು ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗಲೇ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಕೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲೀಗಲ್ ಆಗಿ. 2022ರ ಹಿಜಾಬ್ ನಿಷೇಧ ಆದೇಶವನ್ನು ಇವರು ತೆಗೆದಿದ್ದಾರೆ. ಇನ್ನು ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬಿಗ್ ಬಾಸ್ಕೆಟ್ ಹಾಗೂ ಅಮೆಜಾನ್ ಪ್ಲಾಟ್ಫಾರ್ಮ್ಗಳ ಫುಡ್ ಲೈಸೆನ್ಸ್ ಅನ್ನ ಕರ್ನಾಟಕ ಆಹಾರ ಸುರಕ್ಷತಾ ಇಲಾಖೆ ಸಸ್ಪೆಂಡ್ ಮಾಡೋಕೆ ಶಿಫಾರಸು ಮಾಡಿದೆ. ವಿಷಕಾರಿ ದತ್ತೂರಿ ಹಣ್ಣನ್ನ ಆನ್ಲೈನ್ ನಲ್ಲಿ ಮಾರಾಟ ಮಾಡಿದಕ್ಕೆ ಈ ಆಕ್ಷನ್. ಹಾಗಿದೆ, ಏನಿದು ದತ್ತೂರಿ, ಏನಕ್ಕೆ, ಯಾವ ಥರ ವಿಷಕಾರಿ ತಿಂದರೆ ಏನಾಗುತ್ತೆ, ಬೇರೆ ಬೇರೆ ಸೀಡ್ಸ್ ಎಲ್ಲ ತಿಂತಾರಲ್ಲ ಜನ, ಸೂಪರ್ ಸೀಡ್ಸ್ ಅಂತೇಳಿ, ಫುಡ್ ಅಂತೇಳಿ, ಅದರ ಪರಿಣಾಮ ಏನು, ಇದೆಲ್ಲದ್ರ ಬಗ್ಗೆ ನಾವು ವಿಶೇಷ ವರದಿಯಲ್ಲಿ ಇವತ್ತಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನೀವು ಅದನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ಏನೋ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಹೇಳಿದೆ. ಈಗ ಕೋರ್ಟ್ ಅನುಮತಿ ಇಲ್ಲದೆ ಯೋಜನೆಯ ಪ್ರದೇಶದಲ್ಲಿ ಒಂದು ಇಟ್ಟಿಗೆನ ಕೂಡ ಅಲುಗಾಡಿಸಬಾರ್ದು, ಒಂದು ಮರವನ್ನು ಕೂಡ ಕಡಿಬಾರದು ಅಂತ ಹೇಳಿದೆ. ಈ ಯೋಜನೆಯ ಭೂ ಸ್ವಾಧೀನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ಈ ರೀತಿ ಹೇಳಿದೆ. ಸರ್ಕಾರ ಪರಿಹಾರದ ಮೊತ್ತವನ್ನು ನಿಗದಿಪಡಿಸಿದ ತಕ್ಷಣವೇ ಬುಲ್ಡೋಸರ್ ತಗೊಂಡು ಹೋದ್ರೆ ಹೇಗೆ? ರಾತ್ರೋರಾತ್ರಿ ಆಸ್ತಿ ನಾಶಪಡಿಸುವ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರದು ಅಂತ ಕೋರ್ಟ್ ಹೇಳಿದೆ. ಇನ್ನು ಕರ್ನಾಟಕದಲ್ಲಿ ಮಳೆ ಕೊರತೆ ಇರುವುದರಿಂದ ಸರ್ಕಾರ ಈಗ ಮೋಡ ಬಿತ್ತನೆ, ಕ್ಲೌಡ್ ಸೀಡಿಂಗ್ ಪ್ರಯತ್ನ ಪಡೋಕೆ ಮುಂದಾಗಿದೆ. ನೀರಾವರಿ ಸಚಿವ ಚಲುವರಾಯಸ್ವಾಮಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ಮುಂದಿನ 3-4 ದಿನದಲ್ಲಿ 27 ಕೋಟಿ ರೂಪಾಯಿ ಖರ್ಚು ಮಾಡಿ ಮೋಡ ಬಿತ್ತನೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೆವಲಪ್ಮೆಂಟ್ ಕಮಿಷನರ್ ನೇತೃತ್ವದಲ್ಲಿ ಟೆಕ್ನಿಕಲ್ ಮತ್ತು ಮಾನಿಟರಿಂಗ್ ಕಮಿಟಿ ರಚನೆ ಆಗ್ತಿದೆ. ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಎಲ್ಲಿ ಮೋಡ ಇರುತ್ತೋ ಅಲ್ಲಿ 60 ದಿನಗಳ ಕಾಲ ಗಂಟೆಗಳ ಆಧಾರದ ಮೇಲೆ ಇದನ್ನು ಮಾಡ್ತಾರೆ. ಕಳೆದ ವರ್ಷ ಇದು 20% ಸಕ್ಸಸ್ ಕಂಡಿತ್ತು. ಆದರೆ ಈ ಬಾರಿ 30% ಸಕ್ಸಸ್ ಆದರೂ ಕೂಡ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಮೇಲೆ ಮಾಡ್ತಾ ಇದ್ದೀವಿ ಅಂತ. ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಮೋಡ ಇರುತ್ತೆ. ಇದರಿಂದ ಪರಿಸರಕ್ಕೇನು ಡ್ಯಾಮೇಜ್ ಆಗಲ್ಲ ಅಂತಲೂ ಹೇಳಿದ್ದಾರೆ. ಹಾಗಿದ್ರೆ ಮೋಡ ಬಿತ್ತನೆ ಏನು? ಮಸ್ತ್ ಮಗ ಚಾನಲ್ ನೋಡ್ತಿದ್ರೆ ನಿಮಗೆಲ್ಲದೂ ಕೂಡ ಫಾಲೋ ಅಪ್ ಇರುತ್ತೆ. ನಾವು ಸೈಂಟಿಫಿಕ್ ಆಗಿ ಕಂಪ್ಲೀಟ್ ಮೋಡ ಬಿತ್ತನೆ ಪ್ರಕ್ರಿಯೆನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಸ್ನೇಹಿತರೆ. ಕ್ಲೌಡ್ ಸೀಡಿಂಗ್ ಮಸ್ತ್ ಮಗ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಇನ್ನು ಬಿಜೆಪಿ MLC ಎನ್ ರವಿಕುಮಾರ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕಲಬುರಗಿ DC ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದ ಕೇಸ್ನಲ್ಲಿ ಕೋರ್ಟ್ ಸಮನ್ಸ್ ಕೊಟ್ಟರು, ವಿಚಾರಣೆಗೆ ಹಾಜರಾಗಿಲ್ಲ ಅಂತ. ಇತ್ತ ಕಾಂಗ್ರೆಸ್ ಶಾಸಕ ಭಾರಿ ಫೇಮಸ್ ಪ್ರದೀಪ್ ಈಶ್ವರ್ಗೂ ಕೂಡ ಬಂಧನ ಭೀತಿ ಎದುರಾಗಿದೆ. ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಬೆಂಗಳೂರಿನ 42ನೇ ACJM ಕೋರ್ಟ್ ಜಾಮೀನು ರಹಿತ ಬಂಧನ ವಾರೆಂಟ್ ಹೊರಡಿಸಿದೆ. ವಿಚಾರಣೆಗೆ ಹಾಜರಾಗದೇ ಇದ್ದಿದ್ದಕ್ಕೆ ರೊಚ್ಚಿಗೆದ್ದು ಕೋರ್ಟ್ ಈ ಕ್ರಮ ತಗೊಂಡಿದೆ. 2024ರ ಜನವರಿಯಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ವಿರುದ್ಧ ಮಾನನಷ್ಟ ಕೇಸ್ ಹಾಕಿದ್ರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಶಾಕ್. ಈ ಕೇಸ್ನ 14ನೇ ಆರೋಪಿ ಪ್ರದೋಷ್ ಅಧಿಕೃತವಾಗಿ ಮಾಫಿ ಸಾಕ್ಷಿ ಅಪ್ರೂವರ್ ಆಗೋಕೆ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ. ಯಾವುದೇ ಒತ್ತಡ ಇಲ್ಲದೆ ಸ್ವಇಚ್ಛೆಯಿಂದ ಮಾಫಿ ಸಾಕ್ಷಿ ಆಗ್ತಾ ಇದ್ದೀನಿ ಅಂತ ಪ್ರದೋಷ್ ಜಡ್ಜ್ ಮುಂದೆ ಕೂಡ ಹೇಳಿದ್ದಾರೆ. ಹೀಗಾಗಿ ಆತನ ಅರ್ಜಿಯನ್ನು 59ನೇ CCH ಕೋರ್ಟ್ ಅಂಗೀಕಾರ ಮಾಡಿದೆ. ಆದರೆ ಕೇಸ್ನ ವಿಚಾರಣೆ ಮುಗಿಯುವವರೆಗೂ ಆತ ಜೈಲಿನಲ್ಲೇ ಇರಬೇಕು ಹಾಗೂ ಘಟನೆಯ ದಿನದ ಸಂಪೂರ್ಣ ಸತ್ಯವನ್ನು ಎಳೆಯಾಗಿ ಬಿಚ್ಚಿಡಲೇಬೇಕು ಅಂತ ಕೋರ್ಟ್ ಕಂಡೀಷನ್ ಕೂಡ ಹಾಕಿದೆ.
ಮಾಫಿ ಸಾಕ್ಷಿ ಅಂದ್ರೇನು, ಕೋರ್ಟಿಗೆ ಸುಳ್ಳು ಹೇಳಿದ್ರೆ ಕೋರ್ಟ್ ಆಮೇಲೆ ಏನು ಮಾಡುತ್ತೆ ಇವರಿಗೆ, ಈ ಮಾಫಿ ಸಾಕ್ಷಿಗಳಿಂದ ಕೇಸಲ್ಲಿ ಏನಾಗುತ್ತೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ, ಅದನ್ನು ನಾವು ಈ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಸ್ನೇಹಿತರೆ. ನೀವು ನೋಡಿಲ್ಲ ಅಂದರೆ ಫುಲ್ ನ್ಯೂಸ್ ಎಂಡಲ್ಲಿ ಅದನ್ನು ನಾವು ಸ್ಕ್ರೀನ್ ಮೇಲೆ ತರ್ತೀವಿ, ನೀವು ಫುಲ್ ನ್ಯೂಸ್ ಮುಗಿತಾ ಆ ವಿಡಿಯೋಗೆ ಜಂಪ್ ಆಗ್ಬೋದು. KPSC ಪರೀಕ್ಷಾ ಅಕ್ರಮ ಖಂಡಿಸಿ ABVP ಕಾರ್ಯಕರ್ತರು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟರು. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಭಾರಿ ತಳ್ಳಾಟ ನೂಕಾಟ ಆಯಿತು. ಪೊಲೀಸರು ಪ್ರತಿಭಟನಾಕಾರರನ್ನ ಎಳೆದಾಡಿ ವಶಕ್ಕೂ ಕೂಡ ಪಡೆದರು. ಈ ವೇಳೆ ಕೃಷ್ಣಾ ಕಚೇರಿ ಮುಂಭಾಗ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು. ಆತ KPSC ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ಸಂಬಂಧ ತನಿಖೆ ನಡೆಸ್ತಾ ಇರೋ CID ಅಧಿಕಾರಿಗಳು ತನಿಖೆ ಚುರುಕು ಮಾಡಿದ್ದಾರೆ. ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನಲಾದ ಬರೋಬ್ಬರಿ 329 ಅಭ್ಯರ್ಥಿಗಳಿಗೆ CID ನೋಟಿಸ್ ಜಾರಿ ಮಾಡಿದೆ. ಮಂಗಳವಾರವೇ ಖುದ್ದಾಗಿ ಹಾಜರಾಗುವಂತೆ ಸೂಚಿಸಿದೆ. ಇತ್ತೀಚೆಗಷ್ಟೇ ED ಅಧಿಕಾರಿಗಳ ಮುಂದೆ ಕೆಲವರು ತಾವು ಮಾಡಿರುವ ಅಕ್ರಮದ ಬಗ್ಗೆ ತಪ್ಪನ್ನು ಒಪ್ಕೊಂಡಿದ್ರು. ಇದೇ ಹೇಳಿಕೆಗಳ ಆಧಾರದ ಮೇಲೆ CID ಈಗ ಇವಾಗ ತನಿಖೆ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ. ಆತ KPSC ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಸಾಹುಕಾರನ್ನ ಮತ್ತೊಮ್ಮೆ ಅಮಾನತು ಮಾಡಿ ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಅಮಾನತು ಮಾಡಿದಾಗ ಕ್ಯಾಬಿನೆಟ್ ಶಿಫಾರಸ್ ಇಲ್ಲದೆ ರಾಜ್ಯಪಾಲರು ಹೆಂಗೆ ಮಾಡಕ್ಕೆ ಬರುತ್ತೆ, ನೋ ಕ್ಯಾನ್ಸಲ್ ಅಂತ ಹೇಳಿ ಅದನ್ನು ಕೋರ್ಟ್ ರದ್ದು ಮಾಡಿತ್ತು ರಾಜ್ಯಪಾಲರ ಡಿಸಿಷನನ್ನು. ಆಮೇಲೆ ಕ್ಯಾಬಿನೆಟ್ ಶಿಫಾರಸು ಮಾಡಿ ರಾಜ್ಯಪಾಲರು ಮತ್ತೀಗ ಅಮಾನತು ಮಾಡಿದ್ದಾರೆ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಡೋಕೆ ಸತಾಯಿಸುವ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಬಿಸಿ ಮುಟ್ಟಿಸಿದೆ. ಇನ್ನು ಮುಂದೆ ಸಾರ್ವಜನಿಕರ ಅರ್ಜಿ ವಿಲೇವಾರಿಗೆ ತಡ ಮಾಡಿದ್ರೆ ಅಧಿಕಾರಿಗಳಿಗೆ ಪ್ರತಿ ಅರ್ಜಿಗೆ 500 ರೂಪಾಯಿ ದಂಡ ಬೀಳುತ್ತೆ. ಈ ಕುರಿತ ಸಕಾಲ ಸೇವೆಗಳ ತಿದ್ದುಪಡಿ ಮಸೂದೆ ಸೋಮವಾರ ವಿಧಾನಸಭೆಯಲ್ಲಿ ಪಾಸ್ ಆಗಿರೋದು ಗೊತ್ತಾಗಿದೆ. ಅದರಂತೆ ಹೊಸ ರೂಲ್ಸ್ ಪ್ರಕಾರ ಕೆಲಸ ತಡ ಆದ್ರೆ ಇಲಾಖೆ ಮಟ್ಟದಲ್ಲೇ ಬೇಗನೆ ದಂಡದ ಕ್ರಮ ಆಗತ್ತೆ. ಇದರಲ್ಲಿ ಸಿವಿಲ್ ಕೋರ್ಟ್ಗಳು ಕೂಡ ಮಧ್ಯಪ್ರವೇಶ ಮಾಡೋ ಹಾಗಿಲ್ಲ. ಮತ್ತೊಂದು ಕಡೆ ಸೋಮವಾರದ ಅಧಿವೇಶನದ ಕೇವಲ 36 ನಿಮಿಷಗಳಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಒಟ್ಟು 10 ಮಸೂದೆಗಳು ಅಂಗೀಕಾರ ಮಾಡಿದ್ದಾರೆ. ಇವಾಗ ಇವರು ಕೂಡ ಅಲರ್ಟ್ ಆಗಿದ್ದಾರೆ. ರಾಜ್ಯದ ಮುಜರಾಯಿ ದೇವಸ್ಥಾನಗಳಲ್ಲಿ ಇವಾಗ CCTV ಕಡ್ಡಾಯ ಮಾಡೋದನ್ನ ತರ್ತಾ ಇದ್ದಾರೆ. ಹಾಗೂ ಆಸ್ತಿಗಳ ಈ ನೋಂದಣಿಗೆ ಹೊಸ ವ್ಯವಸ್ಥೆ ಜಾರಿಗೆ ತರೋ ಮಸೂದೆಗಳಿಗೂ ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಅತ್ತ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆಯಡಿ ಅಂಗಡಿಗಳ ಶುಲ್ಕವನ್ನ ಡಿಜಿಟಲ್ ಮೂಲಕ ಪೇ ಮಾಡೋ ಹೊಸ ನಿಯಮಕ್ಕೆ ಅಪ್ರೂವಲ್ ಸಿಕ್ಕಿದೆ. ಇನ್ನು ಬೆಂಗಳೂರಿನ ಟನಲ್ ರೋಡ್ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ದಿಢೀರಂತ ಈ ಯೋಜನೆಗಿದ್ದ 2 ಪ್ರಮುಖ ಕಾನೂನು ತೊಡಕುಗಳನ್ನು ನಿವಾರಿಸೋಕೆ ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಮಾಡಿದೆ. ವಿಶೇಷ ಅಂದ್ರೆ ಉದ್ಯಮಿ ಗೌತಮ್ ಅದಾನಿ CMರನ್ನ ಭೇಟಿಯಾದ ಮರುದಿನವೇ ಈ ಬೆಳವಣಿಗೆಯಾಗಿದೆ. ಈ ಟನಲ್ ಪ್ರಾಜೆಕ್ಟ್ಗೆ ಅದಾನಿ ಗ್ರೂಪ್ ಅತಿ ಕಮ್ಮಿ ಬಿಡ್ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಪ್ರಾಜೆಕ್ಟ್ನಿಂದ 2 ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ 3 PIL ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ದಾಖಲಾಗಿದ್ವು. ಇದನ್ನ ಮ್ಯಾನೇಜ್ ಮಾಡೋಕೆ ಸರ್ಕಾರ ಮೊದಲನೇದಾಗಿ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಈ ಮೂಲಕ ಹಳೆ ಪ್ರಾಜೆಕ್ಟ್ಗಳಿಗೆ ಆಟೋಮ್ಯಾಟಿಕ್ ಆಗಿ ಡೀಮ್ಡ್ ಅಪ್ರೂವಲ್ ಅಂದ್ರೆ ಪರಿಗಣಿಸಲ್ಪಟ್ಟ ಅನುಮೋದನೆ ಸಿಗೋ ರೀತಿ ಮಾಡಿದೆ. ಎರಡನೇದಾಗಿ ಪಾರ್ಕ್ ಸಂರಕ್ಷಣೆ ಕಾಯ್ದೆಯನ್ನ ಚೇಂಜ್ ಮಾಡಿದೆ. ಈ ಟನಲ್ ರಸ್ತೆಗೆ ಲಾಲ್ ಬಾಗ್ನ 1 ಎಕರೆ ಜಾಗ ಪರ್ಮನೆಂಟ್ ಹಾಗೂ 6 ಎಕರೆ ಜಾಗ ಟೆಂಪರರಿಯಾಗಿ ಬೇಕಿತ್ತು. ಹಳೆ ಕಾನೂನಲ್ಲಿ ಇದಕ್ಕೆ ಅವಕಾಶ ಇರಲಿಲ್ಲ. ಆದ್ರೀಗ ಪಬ್ಲಿಕ್ ಕೆಲಸಗಳಿಗೆ 5% ಪಾರ್ಕ್ ಜಾಗವನ್ನು ಬಳಸ್ಕೊಳ್ಳೋಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ಅಧಿನಿಯಮಕ್ಕೆ ತಿದ್ದುಪಡಿ ಕೂಡ ತಂದಾಗಿದೆ. ಇನ್ನು ಈ ಪ್ರಾಜೆಕ್ಟ್ಗೆ ಬೆಂಗಳೂರು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಒಪ್ಪಿಗೆ ಇಲ್ಲ ಅನ್ನೋದು ಸೇರಿ ಹಲವು ಲೀಗಲ್ ಪ್ರಾಬ್ಲಮ್ಸ್ ಹಾಗೇ ಇವೆ. ಜುಲೈ 16ನೇ ತಾರೀಕು ಆದೇಶ ಕೊಟ್ಟಿದ್ದ ಹೈಕೋರ್ಟ್ ಈ ಪ್ರಾಜೆಕ್ಟ್ನ ಯಾವುದೇ ಕಾಂಟ್ರಾಕ್ಟ್ ಇದ್ರೂ ಕೂಡ ಕೋರ್ಟ್ನ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತೆ ಅಂತ ಆಲ್ರೆಡಿ ಹೇಳಿತ್ತು. ಈಗ ರಾಜ್ಯ ಸರ್ಕಾರ ಹೊಸದಾಗಿ 2 ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಲೀಗಲ್ ರೂಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದೆ. ಏನೋ ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದಿದ್ದ 3 ಎನ್ಕೌಂಟರ್ ಕುರಿತ ರಿಪೋರ್ಟ್ ಹೊರಬಿದ್ದಿದೆ. ಅರಣ್ಯ ಸಿಬ್ಬಂದಿ ಅತ್ಯಂತ ಹತ್ತಿರದಿಂದ ಗುಂಡು ಹಾರಿಸಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಕನ್ಫರ್ಮ್ ಆಗಿದೆ. ಇದರ ಬೆನ್ನಲ್ಲೇ ಕೇಸ್ನ ಗಂಭೀರತೆ ನೋಡಿ ರಾಜ್ಯ ಸರ್ಕಾರ ತನಿಖೆಯನ್ನ CIDಗೆ ಟ್ರಾನ್ಸ್ಫರ್ ಮಾಡಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ ಆಗಿ ರಿಪೋರ್ಟಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ, ನೀವು ಇದನ್ನು ಚೆಕ್ ಮಾಡ್ಬೋದು. ಕರ್ನಾಟಕ ತಮಿಳುನಾಡು ನಡುವೆ ಮತ್ತೆ ಇದೆಲ್ಲ ವಿಚಾರ ಬಿಸಿ ಇರೋ ಕಾರಣ ಆಗ್ತಾ ಇದೆ ಈ ಪ್ರಕರಣ. ಮತ್ತೊಂದು ಕಡೆ ಕಾವೇರಿ ನೀರು ಹಂಚಿಕೆ ವಿವಾದ ಆಲ್ರೆಡಿ ಅಲ್ಲೂ ಕೂಡ ಬಿಸಿ ಇದೆಯಲ್ಲ. ಈಗ ಕರ್ನಾಟಕಕ್ಕೆ ಮತ್ತೆ ಶಾಕ್ ಆಗಿದೆ. ತಮಿಳುನಾಡಿಗೆ ಮುಂದಿನ 15 ದಿನ ಡೈಲಿ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿದ್ದ ಆದೇಶವನ್ನ ಕಾವೇರಿ ಪ್ರಾಧಿಕಾರ ಕೂಡ ಎತ್ತಿ ಹಿಡಿದಿದೆ. ಡೆಲ್ಲಿಯಲ್ಲಿ ನಡೆದ ಮೀಟಿಂಗ್ನಲ್ಲಿ ತಮಿಳುನಾಡು ಬರೋಬ್ಬರಿ 28 TMC ನೀರಿಗೆ ಡಿಮಾಂಡ್ ಮಾಡಿತ್ತು. ಆದರೆ ಇದನ್ನು ರಿಜೆಕ್ಟ್ ಮಾಡಿರೋ ಪ್ರಾಧಿಕಾರ ಮುಂದೆ ಒಳ್ಳೆ ಮಳೆ ಆಗೋ ನಿರೀಕ್ಷೆ ಇರೋದ್ರಿಂದ ದಿನ 9,000 ಕ್ಯೂಸೆಕ್ ನೀರನ್ನು ಬಿಡಿ ಅಂತ ಹೇಳಿದೆ. ಇನ್ನು ರಾಜ್ಯ ಸರ್ಕಾರ ಈ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ
ಪ್ಲಾನ್ ಮಾಡ್ತಾ ಇದೆ. ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ H1N1 ಅಂದ್ರೆ ಹಂದಿ ಜ್ವರದ ಭೀತಿ ಶುರುವಾಗಿದೆ. ದಿಲ್ಲಿಯಲ್ಲಿ ಈ ವರ್ಷ ಬರೋಬ್ಬರಿ 3,000 ಇನ್ಫ್ಲೂಯೆನ್ಸಾ ಕೇಸ್ಗಳು ಪತ್ತೆಯಾಗಿವೆ. ಅಂದ್ರೆ ಶೀತ ಜ್ವರ ತರಿಸೋ ವೈರಸ್ಗಳ ಗುಂಪು. ಆತಂಕದ ವಿಚಾರ ಅಂದ್ರೆ 3,000 ಜ್ವರದ ಕೇಸಲ್ಲಿ 2,308 ಕೇಸ್ಗಳು H1N1 ಸೋಂಕಿಗೆ ಸೇರಿವೆ. ಮತ್ತೊಂದು ಕಡೆ ಕರ್ನಾಟಕದಲ್ಲೂ ಕೂಡ ಈ ವರ್ಷ ಇದುವರೆಗೆ 4,212 H1N1 ಪ್ರಕರಣಗಳು ರಿಪೋರ್ಟ್ ಆಗಿವೆ. ಮಳೆ ಮತ್ತು ಚಳಿಗಾಲದ ಅವಧಿಯಲ್ಲಿ ವೈರಸ್ಗಳು ಜಾಸ್ತಿ ಆಕ್ಟಿವ್ ಆಗ್ತವೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿ ಅಂತ ಕರ್ನಾಟಕದ ಆರೋಗ್ಯ ಮಂತ್ರಿಗಳಾಗಿರೋ UT ಖಾದರ್ ಅವರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪಾರ್ಕಿಂಗ್ ಶುಲ್ಕ ತರೋಕೆ ಹೊರಟಿರೋ ಸರ್ಕಾರದ ನಿರ್ಧಾರಕ್ಕೆ ಸ್ವಪಕ್ಷೀಯರಿಂದಲೇ ವಿರೋಧ ವ್ಯಕ್ತವಾಗಿದೆ. ರಸ್ತೆ ಬದಿ ಪಾರ್ಕಿಂಗ್ಗೆ ವರ್ಷಕ್ಕೆ 15,000ದಿಂದ 25,000 ರೂಪಾಯಿ ಶುಲ್ಕ ವಿಧಿಸೋ ಪ್ರಸ್ತಾವನೆಗೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. CM DK ಶಿವಕುಮಾರ್ಗೆ ಲೆಟರ್ ಬರೆದು ಪ್ಲಾನ್ ಅನ್ನ ಮರುಪರಿಶೀಲಿಸಿ ಅಂತ ಮನವಿ ಮಾಡಿದ್ದಾರೆ. ದೀರ್ಘಾವಧಿಯ ರಸ್ತೆ ಬದಿ ಪಾರ್ಕಿಂಗ್ ನಿಯಂತ್ರಣಕ್ಕೆ ಕ್ರಮ ತಗೊಳ್ಳೋಕೆ ನಮ್ಮ ವಿರೋಧ ಇಲ್ಲ. ಆದರೆ ಹಳೆ ಕಟ್ಟಡಗಳಲ್ಲಿ ಹಾಗೂ ಹಲವು ಬಡಾವಣೆಗಳ ಮನೆಗಳಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇಂಥವರು ರಸ್ತೆ ಬದಿ ವಾಹನಗಳನ್ನು ನಿಲ್ಲಿಸಬೇಕಾಗತ್ತೆ. ಶುಲ್ಕ ಹಾಕಿದ್ರೆ ಆರ್ಥಿಕ ಹೊರೆ ಆಗುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಮತ್ತೆ ಊರು ತುಂಬ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಟ್ರಾಫಿಕ್ ಜಾಮ್ ಆದರೆ ಅವಾಗ ಲಾಸ್ ಆಗೋದಿಲ್ವಾ? ಮೈಲೇಜ್ ಬರಲ್ವಲ್ಲ ಗಾಡೀಲಿ, ಫ್ಯೂಲ್ ವೇಸ್ಟ್ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ, ಪ್ರೊಡಕ್ಟಿವಿಟಿ ಆಫೀಸಲ್ಲಿ ಕೆಲಸ ಮಾಡೋದ್ರ ಬದಲಿಗೆ ರೋಡಲ್ಲಿ ಕಳಿಬೇಕಾಗತ್ತೆ. ಅದು ಪ್ರಾಬ್ಲಮ್ ಅಲ್ವಾ ಸಚಿವರೇ? ಅದಕ್ಕಿಂತ ಪಾರ್ಕಿಂಗ್ ಇಲ್ಲದೆ ಇರೋರಿಗೆ ಡೆಡಿಕೇಟೆಡ್ ಜಾಗ ಮಾಡಿಕೊಟ್ಟು, ರೋಡ್ ಸೈಡಲ್ಲಿ ಜಾಗ ಮಾಡಿಕೊಟ್ಟು ಅವರಿಗೆ ನೀವೆಲ್ಲಿ ಹಾಕಿ, ನಿಮ್ಮ ಜಾಗ ಇದು ಆರಾಮಾಗಿ ಹಾಕಿ ಅಂತೇಳಿ ವರ್ಷಕ್ಕೆ 15-20 ಸಾವಿರ ತೊಗೊಂಡ್ರೆ ಕಾರ್ ಇರೋರ ಹತ್ರ, ಅದು ಅಂಥ ದೊಡ್ಡ ಪ್ರಾಬ್ಲಮ್ಮಾ? ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ಬಾಡಿಗೆಗೆಲ್ಲ ಕೊಡ್ತಾರೆ. ಎಷ್ಟಿದೆ ಅನ್ಸೋ ಚೆಕ್ ಮಾಡಿ ಒಂದ್ಸಲಿ. 1,500-3 ಸಾವಿರ ಎಲ್ಲ ಇಸ್ಕೊಂತಾರೆ ತಿಂಗಳಿಗೆ, ವರ್ಷಕ್ಕಲ್ಲ ತಿಂಗಳಿಗೆ. ಮುಂಬೈನಲ್ಲಿ ಜನ ಆಟೋ ಟ್ಯಾಕ್ಸಿ ಸಿಗದೆ ಪರದಾಡೋ ಪರಿಸ್ಥಿತಿ. ಇದಕ್ಕೆ ಕಾರಣ ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಆಟೋ ಟ್ಯಾಕ್ಸಿ ಹಾಗೂ ಕ್ಯಾಬ್ ಚಾಲಕರಿಗೆ ಇದ್ದಕ್ಕಿದ್ದಂತೆ ಔಟ್ ಆಫ್ ಸಿಲೆಬಸ್ ಕ್ವಶನ್ ಹಾಕಿರೋದು. ಕಡ್ಡಾಯ ಮರಾಠಿ ಭಾಷೆ ಬರಬೇಕು ಅನ್ನೋ ರೂಲ್ಸ್ ಹಾಕಿರೋದು. ಈ ನಿಯಮವನ್ನ ವಿರೋಧಿಸಿ ಮುಂಬೈನಲ್ಲಿ ಆಟೋ ಟ್ಯಾಕ್ಸಿ ಹಾಗೂ ಓಲಾ ಉಬರ್ ಚಾಲಕರು ದಿಢೀರಂತ 3 ದಿನಗಳ ಮುಷ್ಕರವನ್ನ ಶುರು ಮಾಡಿದ್ದಾರೆ. RTO ಅಧಿಕಾರಿಗಳು ರಸ್ತೆಯಲ್ಲಿ ನಿಂತು ಡ್ರೈವರ್ಗಳಿಗೆ ಮರಾಠಿ ಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ತಿಂಗಳ ಒಳಗಡೆ ಮರಾಠಿ ಕಲಿದೆ ಹೋದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಇದು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ ನಮಗೆ ಅಂತೇಳಿ ಸಿಟ್ಟಾಗಿರೋ ಡ್ರೈವರ್ಗಳು ಮುಷ್ಕರ ಮಾಡ್ತಾ ಇದ್ದಾರೆ. ಮುಂಬೈ ನಿಮಗೆ ಗೊತ್ತಿರ್ಬೋದು, ದೇಶದ ಎಲ್ಲ ಮಹಾನಗರಗಳ ಥರ ಅಲ್ಲೂ ಕೂಡ ಬೇರೆ ಬೇರೆ ದೇಶದ ಮೂಲೆಗಳಿಂದ ಹೋಗಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೀಗ ಸಡನ್ನಾಗಿ ಲ್ಯಾಂಗ್ವೇಜ್ ಕಲಿಬೇಕು ಅನ್ನೋ ಲ್ಯಾಂಗ್ವೇಜ್ ಕಂಡೀಷನ್ ಹಾಕಿರೋದು ಜೀವನೋಪಾಯಕ್ಕೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ. ರೀಲ್ಸ್ ಮಾಡೋಕೆ ಯಾವೆಲ್ಲ ರೀತಿ ಹುಚ್ಚು ಕಟ್ತಾರೆ ಅಂತ ಹೇಳಿದ್ರೆ, ಯುವಕನೊಬ್ಬ ತನ್ನ ಗರ್ಲ್ ಫ್ರೆಂಡ್ನ ಎಳ್ಕೊಂಡು ಹೋಗಿ ಆಕೆ ಕೈಲಿ ಡಜನ್ ಗಟ್ಟಲೆ ಲಿಪ್ಸ್ಟಿಕ್ಕನ್ನು ಪರ್ಚೇಸ್ ಮಾಡಿ ಕೊಟ್ಟು ನನ್ನ ಕಾರ್ ತುಂಬ ಮುತ್ತು ಕೊಡಬೇಕು ಅಂಥೇಳಿ ಆಕೆ ಕೆಲಸ ಕೊಟ್ಟಿದ್ದಾನೆ. ಕಾರಿಗೆ ಮುತ್ತು ಕೊಡು ಅಂಥೇಳಿ. ಆಕೆ ಇವನು ಕೇಳ್ತಿದ್ದಾನಲ್ಲ ಅಂಥೇಳಿ ಒಂದು ಇಡೀ ದಿನ ನಿಂತ್ಕೊಂಡು 7-8 ಗಂಟೆ ನಿಂತ್ಕೊಂಡು ಸಾವಿರಾರು ರೂಪಾಯಿ ಲಿಪ್ಸ್ಟಿಕ್ಕನ್ನು ತುಟಿಗೆ ಹಚ್ಚೋದು, ಕಾರಿಗೆ ಮುತ್ತು ಕೊಡೋದು, ತುಟಿಗೆ ಹಚ್ಚೋದು, ಕಾರಿಗೆ ಮುತ್ತು ಕೊಡೋದು. ಕಾರ್ ತುಂಬ 3,500 ಲಿಪ್ಸ್ಟಿಕ್ ಮಾರ್ಕ್ನ ಕಿಸ್ಸನ್ನು ಕೊಡಿಸಿದಾನೆ ಆಯ್ತಾ ತನ್ನ ಗರ್ಲ್ ಫ್ರೆಂಡ್ ಹತ್ರ. ಆಮೇಲೆ ಆ ಕಾರ್ನ ರಸ್ತೆಯಲ್ಲಿ ಓಡಿಸ್ಬಿಟ್ಟು ಫ್ಯಾಷನ್ ಅಂಥೇಳಿ ರೀಲ್ ಮಾಡೋದು ಆತನ ಪ್ಲಾನ್. ಇದನ್ನು ನೋಡಿದ ಪೊಲೀಸರು ಕಾರನ್ನು ಪತ್ತೆ ಹಚ್ಚಿ ಹಿಡ್ಕೊಂಡು ಹೋಗಿದ್ದಾರೆ. ಈಗ ಆದರೆ ಕೇಸ್ ಏನು ಹಾಕ್ತೀರಿ? ಈಗ ಅವನು ಹೇಳ್ತಾನೆ, ನಂದು ಕಾರು, ನನ್ನ ದುಡ್ಡಲ್ಲಿ ತಗೊಂಡಿರೋ ಲಿಪ್ಸ್ಟಿಕ್ಕು, ನನ್ನ ಗರ್ಲ್ ಫ್ರೆಂಡು ಅವಳು ತುಟಿ ಕಾರಿಗೆ ಕೊಟ್ಲು, ನನ್ನ ಕಾರಿಗೆ, ನಿಮಗೇನು ಪ್ರಾಬ್ಲಮ್ ಅಂತ ಅವ್ನು ಕೇಳ್ತಾನಲ್ಲ. ಅದಕ್ಕೆ ಪೊಲೀಸರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೌದಪ್ಪ ನಿಂದೆಲ್ಲ ಸರಿನೇ, ಆದರೆ ಕಾರಿನ ಎಕ್ಸ್ಟೀರಿಯರ್ ಕಲರ್ ಮತ್ತು ಲುಕ್, ಇಂಥ ಕಾರ್ ಹಿಂಗಿರಬೇಕು ಅನ್ನೋ ರೂಲ್ಸ್ ಇದೆ RTO ನಿಯಮಗಳ ಪ್ರಕಾರ. RC ಮೇಲೂ ಕೂಡ ಕಾರ್ ಹೆಸರು, ಅದು ಬಾಡಿ ಶೇಪು, ಅದರ ಪೇಂಟ್ ಕಲರ್ ಎಲ್ಲ ಬಂದಿರುತ್ತಲ್ವಾ, ನೀನು ಚೇಂಜ್ ಮಾಡಿದ್ಯಾ ಮತ್ತು ಕಾರನ್ನು ಫಾಸ್ಟಾಗಿ ಓಡಿಸಿದ್ಯಾ ಅಂಥೇಳಿ 5,500 ರೂಪಾಯಿ ದಂಡ ಹಾಕಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲೇ ಅವನ ಕೈಯಿಂದಲೇ ಆಕೆ ಕಷ್ಟಪಟ್ಟು ಕೊಟ್ಟಿದ್ದ 3,500 ಮುತ್ತಿನ ಕಿಸ್ನ ಗುರುತುಗಳನ್ನೆಲ್ಲ ಉಜ್ಜಿಸಿ ಕ್ಲೀನ್ ಮಾಡಿಸಿ ಬೈದ್ಬಿಟ್ಟು ಕಳಿಸಿದ್ದಾರೆ ಬುದ್ಧಿ ಹೇಳಿ. ಈ ಮೂಲಕ ಆ ಬರೀ ರೀಲ್ನಿಂದ ಎಷ್ಟು ವೈರಲ್ ಆಗ್ತಿದ್ನೋ ಅದಕ್ಕಿಂತ 1000 ಪಟ್ಟು ಜಾಸ್ತಿ ಇಂಟರ್ನ್ಯಾಷನಲ್ ವೈರಲ್ ಆಗಿದ್ದಾನೆ ಈಗ ಅವನು ಮತ್ತೆ ಅವನ ಕಾರು. ಪೊಲೀಸರು ಅವನ ಮೇಲೆ ಆಕ್ಷನ್ ತಗೊಂಡಿದ್ರಿಂದ. TMCನಿಂದ ಬಂಡಾಯ ಇದ್ದು NDA ಒಕ್ಕೂಟ ಸೇರಿರೋ 20 ಸಂಸದರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಪಕ್ಷಾಂತರ ಮಾಡಿರೋ ಎಲ್ಲ ರೆಬೆಲ್ MPಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಈ ಸಂಸದರನ್ನ ತಕ್ಷಣ ಅನರ್ಹಗೊಳಿಸಿ ಅಂತ ಆಗ್ರಹಿಸಿ TMCನ ಅಭಿಷೇಕ್ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗ ಕೋರ್ಟ್ ಸದ್ಯಕ್ಕೆ ನೋಟಿಸ್ ಕೊಟ್ಟಿದೆ ಹಾಗೂ ನಿರ್ದಿಷ್ಟ ಟೈಮ್ ಲೈನ್ ಒಳಗಡೆ ಇತ್ಯರ್ಥಪಡಿಸಿ ಅಂತ ಲೋಕಸಭಾ ಸ್ಪೀಕರ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಕೇಂದ್ರ ಸರ್ಕಾರ E20 ಪೆಟ್ರೋಲ್ನ ಪ್ಯೂರಿಟಿಯನ್ನ ಮೇಂಟೈನ್ ಮಾಡೋಕೆ ಒಂದಷ್ಟು ಕ್ರಮಗಳನ್ನು ತಗೊಳ್ಳೋಕೆ ಮುಂದಾಗಿದೆ. E20 ಪೆಟ್ರೋಲ್ನಲ್ಲಿ ಕ್ಲೋರೈಡ್ ಅಂಶ
3 ppmಗಿಂತ ಕಮ್ಮಿ ಇರಲೇಬೇಕು ಅಂತ ಕಡ್ಡಾಯಗೊಳಿಸೋಕೆ ಪ್ಲಾನ್ ಮಾಡ್ತಾ ಇದೆ. ಯಾಕಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ E20 ಪೆಟ್ರೋಲ್ನಲ್ಲಿ ಒಂದಷ್ಟು ಕಲಬೆರಕೆ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಅಷ್ಟೊಂದು ಕರೆಕ್ಟ್ ಆಗಿರೋ ಸ್ಟೋರೇಜ್ ವ್ಯವಸ್ಥೆ ಇಲ್ಲ, ಕ್ಲೋರೈಡ್ ಮತ್ತು ತೇವಾಂಶದ ಪ್ರಮಾಣ ಎಲ್ಲ ಸೇರ್ಕೊಳ್ತಾ ಇದೆ ಅನ್ನೋ ಚರ್ಚೆ ನಡೆದಿತ್ತು. ಆಟೋಮೊಬೈಲ್ ಕಂಪನಿಗಳು ತಮ್ಮ ರೆಗ್ಯುಲರ್ ಡಿಸ್ಕಷನ್ ಅಲ್ಲಿ ಕೇಂದ್ರ ಸರ್ಕಾರದೊಂದಿಗೂ ಕೂಡ ಇವುಗಳನ್ನ ಮೆನ್ಷನ್ ಮಾಡಿದ್ವು. ಏನೋ ದೇಶಾದ್ಯಂತ ಒಂದೇ ಬಾರಿಗೆ ಚುನಾವಣೆ ನಡೆಸೋ ಮೋದಿ ಸರ್ಕಾರದ ಒನ್ ನೇಷನ್ ಒನ್ ಎಲೆಕ್ಷನ್ 2029ರಲ್ಲೇ ಜಾರಿಗೆ ಬರೋ ರೀತಿ ಕಾಣಿಸ್ತಾ ಇದೆ. ಸಂವಿಧಾನಕ್ಕೆ ತಿದ್ದುಪಡಿ ತಂದು ರಾಜ್ಯ ಸರ್ಕಾರಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರೆ 2029ರಲ್ಲೇ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಿಗೆ ಒಟ್ಟಿಗೆ ಎಲೆಕ್ಷನ್ ಮಾಡಬಹುದು ಅಂತ ಜಂಟಿ ಸಂಸದೀಯ ಸಮಿತಿ ಮುಖ್ಯಸ್ಥ ಪಿ ಚೌಧರಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ದೇಶದಲ್ಲಿ ಪ್ರತಿಯೊಬ್ಬ ವಿಮಾನ ಹಾರಿಸೋ ಪೈಲಟ್ಗೂ ಕೂಡ ಕಡ್ಡಾಯವಾಗಿ ವರ್ಷಕ್ಕೆ 1 ಸಲ ಆದರೂ ಕೂಡ ಮಿನಿಮಮ್ ನಶಾ ಟೆಸ್ಟ್ ಮಾಡಿಸೋಕೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ DGCA ಪ್ಲಾನ್ ಮಾಡ್ತಾ ಇದೆ. ಇತ್ತೀಚೆಗೆ ಥಾಯ್ಲೆಂಡ್ನ ಫುಕೆಟ್ನಿಂದ ದಿಲ್ಲಿಗೆ ವಿಮಾನ ಹಾರಿಸ್ತಿದ್ದ ಪೈಲಟ್ ನಶಾ ಪದಾರ್ಥ ಸೇವಿಸಿಬಿಟ್ಟು ಹಾರಿಸಿರುವುದು ಕನ್ಫರ್ಮ್ ಆಗಿತ್ತು. ಅದರ ಬೆನ್ನಲ್ಲೇ DGCA ಈ ಹೊಸ ರೂಲ್ಸ್ಗೆ ಪ್ಲಾನ್ ಮಾಡ್ತಾ ಇದೆ. ರೈಟ್ ನಾವು ಸದ್ಯ ಟೋಟಲ್ ಪೈಲಟ್ಸ್ ಪೈಕಿ 10% ಪೈಲಟ್ಸ್ಗೆ ಮಾತ್ರ ರ್ಯಾಂಡಮ್ ಆಗಿ ವರ್ಷಕ್ಕೆ ಒಂದ್ಸಲಿ ನಶಾ ಟೆಸ್ಟ್ ಮಾಡೋಕೆ ನಿಯಮ ಇತ್ತು. ಇನ್ನು ಫ್ರಾನ್ಸ್ನ G7 ಸಭೆಯಲ್ಲಿ PM ನರೇಂದ್ರ ಮೋದಿ ಹಾಗೂ ಟ್ರಂಪ್ ಭೇಟಿ ವೇಳೆ ಭಾರತ ಪ್ರೆಸ್ ಕಾನ್ಫರೆನ್ಸ್ ಬೇಡ ಅಂತ ಹೇಳಿತ್ತು. ಟ್ರಂಪ್ ಆದರೂ ಕೂಡ ತಗೊಂಡೇ ಬಿಟ್ರು ಅಂತ ಹೇಳಿ ನಿಮಗೆ ಸುತ್ತು ಜಗತ್ತಲ್ಲಿಂದ ನಾವು ಮಾಹಿತಿ ಕೊಟ್ಟಿದ್ವಿ. ಸರ್ಗಿಯೋ ಗೋರ್ ಸ್ಟೇಟ್ಮೆಂಟ್ ನಿಮಗೆ ನಾವು ರಿಪೋರ್ಟ್ ಮಾಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಕ್ಲಾರಿಫಿಕೇಶನ್ ಬರ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೆಂಗ್ ಬಿಹೇವ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ರಾಷ್ಟ್ರಗಳ ನಾಯಕರೊಂದಿಗೆ ಹೇಗೆ ನಡ್ಕೊಳ್ತಾರೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಅನ್ಪ್ರಿಡಿಕ್ಟಬಲ್ ಬಿಹೇವಿಯರ್. ಉದಾಹರಣೆಗೆ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯೊಂದಿಗೆ ಟ್ರಂಪ್ ವರ್ತನೆ, ದಕ್ಷಿಣ ಆಫ್ರಿಕಾ ಅಧ್ಯಕ್ಷರೊಂದಿಗೆ ಟ್ರಂಪ್ ಬಿಹೇವ್ ಮಾಡಿದ ರೀತಿ ನೋಡಿ ನಮ್ಮ ಅಧಿಕಾರಿಗಳು ಪ್ರೆಸ್ ಕಾನ್ಫರೆನ್ಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಭಾರತದ ನಿಲುವನ್ನು ಅಮೆರಿಕನ್ ಅಧಿಕಾರಿಗಳಿಗೆ ಕಮ್ಯುನಿಕೇಟ್ ಮಾಡಿತ್ತು. ಆ ಕಾರಣ ಅಂತ ಈಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಪಬ್ಲಿಕ್ ಅಂತ ನೋಡಿದೆ, ಕ್ಯಾಮರಾ ಇದೆ ಅಂತ ನೋಡಿದೆ, ಎಲ್ಲರ ಮುಂದೆ ಮುಜುಗರ ತರಿಸೋ ರೀತಿಯಲ್ಲಿ ಟ್ರಂಪ್ ವರ್ತಿಸ್ತಾರೆ ಅನ್ನೋ ಕಾರಣವನ್ನ ಭಾರತ ಮುಂದಿಡ್ತಾ ಇದೆ. ಅದನ್ನ ಸ್ವಲ್ಪ ಸಾಫ್ಟ್ ಶಬ್ದಗಳಲ್ಲಿ ಹೇಳ್ತಾ ಇದೆ ಅಷ್ಟೇ. ಅದು ನಿಜ ಕೂಡ ಹೌದು, ಆ ಪಾಯಿಂಟ್ ಅಲ್ಲಿ ವ್ಯಾಲಿಡ್ ರೀಸನ್ ಇದೆ. ಆದರೆ ಭಾರತದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಬಹುದಲ್ವಾ? ಬೇರೆ ನಾಯಕರುಗಳೊಂದಿಗೆ ಪ್ರೆಸ್ ಕಾನ್ಫರೆನ್ಸ್ ನಡೆಸಬಹುದಲ್ವಾ? ಈ ದೇಶದಲ್ಲಿರೋ ಪತ್ರಕರ್ತರು ಎಲ್ಲರೂ ಕೂಡ ಕೆಟ್ಟವರು, ನಿಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಬರ್ತಾರೆ ಅಥವಾ ಉದ್ದೇಶಪೂರ್ವಕವಾಗಿ ಕೆಟ್ಟ ಅಜೆಂಡಾ ಇಟ್ಕೊಂಡು ಬರ್ತಾರೆ ಅಂತ ಹೇಳಕ್ಕಾಗಲ್ವಲ್ಲ. ಅಮೆರಿಕದಲ್ಲಂತೂ ಟ್ರಂಪ್ ಬಟ್ಟೆ ಹರಿಯಕ್ಕೆ ಕಾಯ್ತಿರ್ತಾರೆ ಅಲ್ಲಿ ಪತ್ರಕರ್ತರು. ಅಲ್ಲಿ ಕ್ಲಿಯರ್ ಬಣ ಇದೆ. ಅಲ್ಲಿ ಡೆಮೊಕ್ರಾಟ್ ಫೇವರ್ ಚಾನಲ್ಸು, ರಿಪಬ್ಲಿಕನ್ ಫೇವರ್ ಚಾನಲ್ಸ್ ಅಂತೇಳಿ ಅದು ಓಪನ್ ಆಗಿ ಜಗಳ ಆಡ್ಕೊಳ್ತಿರ್ತಾರೆ. ಪ್ರೆಸ್ ಕಾನ್ಫರೆನ್ಸಿಗೆ ಅವ್ರು ಕೇಳೋಕ್ಕಿಂತ ಮುಂಚೆ ಏನಾದ್ರು ಕ್ವಶನ್ ಇದೆಯಾ ಅಂತ ಟ್ರಂಪ್ ಹಂಗೆ ನಿಂತ್ಕೊಂಡಿರ್ತಾರೆ. ಓಕೆ, ಅಲ್ಲ ಆ ಥರ ಇಲ್ಲಿ ಥರ ನೋಡೋಣ. ನಮ್ಮ ಪ್ರಧಾನಮಂತ್ರಿಗಳು ಮುಂದೆ ಯಾವತ್ತಾದರೂ ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾರಾ ಅಥವಾ ನಾನು ನಿಮಗೆ ಉತ್ತರದಾಯಿ ಎಲ್ಲ ಪಾರ್ಲಿಮೆಂಟಲ್ಲೇ ಮಾತಾಡ್ತೀನಿ ಅನ್ನೋದನ್ನು ಕಂಟಿನ್ಯೂ ಮಾಡ್ತಾರಾ ಅಂತ. ಪಂಜಾಬ್ ಚುನಾವಣೆಗಳು ಹತ್ರ ಬಂದಾಗಲೆಲ್ಲ ಗುರ್ಮೀತ್ ರಾಮ್ ರಹೀಂ ಬಾಬಾಗೆ ಗುಡ್ ಟೈಮ್ ಬರುತ್ತೆ. ಅತ್ಯಾಚಾರ ಕೇಸಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರೋ ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥ, ಅತ್ಯಂತ ಪ್ರಭಾವಿ ಆ ಭಾಗದಲ್ಲಿ 2 ಕೋಟಿ ವೋಟರ್ಸ್ ಮೇಲೆ ಪಂಜಾಬ್ ಹರಿಯಾಣ ಭಾಗದಲ್ಲಿ ಪ್ರಭಾವ ಬೀರೋ ಸಾಮರ್ಥ್ಯ ಹೊಂದಿದ್ದಾರೆ ಅಂತ ಪರಿಗಣಿಸಲಾಗೋ ಗುರ್ಮೀತ್ ರಾಮ್ ರಹೀಂ ಮತ್ತೆ ಜೈಲಿಂದ ಹೊರಗೆ ಬಂದಿದ್ದಾರೆ. 21 ದಿನಗಳ ಫರ್ಲೋ ಸಿಕ್ಕಿದೆ. ಫರ್ಲೋ ಅಂದರೆ ಸನ್ನಡತೆಗಾಗಿ ಕೊಡೋ ರಜೆ. ಇದಕ್ಕೆ ಕಾರಣ ಬೇಕಾಗಿಲ್ಲ, ಪರೋಲ್ ಬೇರೆ, ಅದಕ್ಕೆ ಕಾರಣ ಬೇಕು. 2017ರಲ್ಲಿ ಈತ ಜೈಲು ಸೇರಿದಾಗಿನಿಂದ ಹೀಗೆ ಬಿಡುಗಡೆ ಆಗ್ತಿರೋದು ಇದು ಬರೋಬ್ಬರಿ 17ನೇ ಬಾರಿ. ಈ ವರ್ಷ ಅಂತೂ ಆತ ಜೈಲಿನಿಂದ ಹೊರಗಡೆ ಇದ್ದಿದ್ದೇ ಹೆಚ್ಚು. ಅಣಕ ಮಾಡ್ತಿದ್ದಾರೆ ಕಾನೂನು ಮತ್ತು ಕೋರ್ಟ್ ಆದೇಶತ್ತಿವರು ಶಿಕ್ಷೆದು. ಇದೇ ವರ್ಷದ ಜನವರಿಯಲ್ಲಿ 40 ದಿನ ಹಾಗೂ ಮೇ ತಿಂಗಳಲ್ಲಿ 30 ದಿನಗಳ ಪರೋಲ್ ಮೇಲೆ ಹೊರಗೆ ಬಂದಿದ್ದ. ಈಗ ಮತ್ತೆ ಹೊರಗೆ ಬಂದಿದ್ದಾನಿತ. ಏನೋ ಕೊಲಂಬೋದಲ್ಲಿ ನಡೀತಾ ಇರೋ ಭಾರತ ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ನ 3ನೇ ದಿನ ಕೂಡ ಭಾರತ ಮೇಲುಗೈ ಸಾಧಿಸಿದೆ. 3ನೇ ದಿನದಾಟದ ಅಂತ್ಯಕ್ಕೆ ಶ್ರೀಲಂಕಾ ಮೊದಲ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಭಾರತದ ಪರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಹಾಗೂ ಮಾನವ್ ಸುತಾರ್ ತಲಾ 3 ವಿಕೆಟ್ ಪಡೆದ್ರು. ಮಳೆಯಿಂದ ಅಡಚಣೆಯಾಯಿತು, ಹಾಗಾಗಿ ಸ್ಲೋ ಹೋಗ್ತಾ ಇದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಭಾರತ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಫಸ್ಟ್ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತ್ತು. ಹೀಗಾಗಿ ಸದ್ಯ ಲಂಕಾ 238 ರನ್ಗಳ ಹಿನ್ನಡೆಯಲ್ಲಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಸೆನ್ಸೆಕ್ಸ್ ದಿನದ ವಹಿವಾಟಿನ ಅಂತ್ಯಕ್ಕೆ 286 ಪಾಯಿಂಟ್ಸ್ ಅಥವಾ 0.37% ರೈಸ್ ಆಗಿ 77,656ಗೆ ತಲುಪಿದೆ. ನಿಫ್ಟಿ 50 115 ಪಾಯಿಂಟ್ಸ್ ಅಥವಾ 0.48% ಜಂಪ್ ಆಗಿ 24,334ಗೆ ರೀಚ್ ಆಗಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 0.45% ಜಂಪ್ ಆಗಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.15% ಇಳಿಕೆಯಾಗಿದೆ. ಇರಾನ್ ಮೇಲೆ ಅಮೆರಿಕ ಹೇರಿರುವ ಆರ್ಥಿಕ ನಿರ್ಬಂಧಗಳು ಮಾರುಕಟ್ಟೆ ಅಂದುಕೊಂಡಷ್ಟೆಲ್ಲ ಕಠಿಣ ಆಗಿರಲಿಲ್ಲ. ಹೊಸತೇನು ಬಹಳ ಡಿಫರೆನ್ಸ್ ಇದೆ ಅಂತ ಮಾರ್ಕೆಟಿಗೆ ಅನ್ನಿಸ್ಲಿಲ್ಲ. ಇದರಿಂದ ಕ್ರೂಡ್ ಆಯಿಲ್ ಬೆಲೆ ಹಾಗೂ ಬಾಂಡ್ ಈಲ್ಡ್ ಕೂಡ ಸ್ವಲ್ಪ ಕೆಳಗಿಳಿದ್ವು. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಸ್ವಲ್ಪ ಡೌನ್ ಆಗಿ $89ಗೆ ಬಂತು.
ಇದೇ ರಿಲೀಫ್ನಲ್ಲಿ ಹೂಡಿಕೆದಾರರು ಕೂಡ ಸೆಷನ್ ಕ್ಲೋಸ್ ಆಗೋ ಟೈಮ್ನಲ್ಲಿ ಮಧ್ಯಾಹ್ನ ನಂತರ ಸ್ವಲ್ಪ ಜಾಸ್ತಿ ಬೈಯಿಂಗ್ ಮಾಡಿದ್ರು. ICICI ಬ್ಯಾಂಕ್, ಇನ್ಫೋಸಿಸ್ ಹಾಗೂ SBI ಅಂತ ದೊಡ್ಡ ದೊಡ್ಡ ಬ್ಯಾಂಕ್ಗಳು, IT ಕಂಪನಿಗಳ ಷೇರುಗಳನ್ನು ಖರೀದಿ ಮಾಡಿದ್ರು. ಹೀಗಾಗಿ ತಕ್ಕ ಮಟ್ಟಿಗೆ ಮಾರ್ಕೆಟ್ ಮೇಲೆದ್ದು ಗ್ರೀನ್ನಲ್ಲಿ ಎಂಡ್ ಆಯಿತು. ಎಟರ್ನಲ್, HCL ಟೆಕ್ನಾಲಜೀಸ್, ಪವರ್ ಗ್ರಿಡ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಬಜಾಜ್ ಫಿನ್ಸರ್ವ್ ಆದರೂ ಕೂಡ ರೆಡ್ನಲ್ಲಿದ್ವು. ಅದಾನಿ ಪೋರ್ಟ್ಸ್, ಮಹೀಂದ್ರ ಅಂಡ್ ಮಹೀಂದ್ರ, ಟೈಟನ್, SBI, ಇನ್ಫೋಸಿಸ್ ಟಾಪ್ ಗೇನರ್ಸ್ ಆಗಿದ್ರು. ಇನ್ನು BSEನಲ್ಲಿ 2097 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2229 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 24 ಪೈಸೆ ರೈಸ್ ಆಗಿ $95.46 ಆಗಿದೆ. ಇನ್ನು IT ದೈತ್ಯ TCS, ಜರ್ಮನಿ ಐಷಾರಾಮಿ ಕಾರು ಕಂಪನಿ ಪೋರ್ಷಾ ಜೊತೆಗೆ €1.25 ಬಿಲಿಯನ್ ಅಂದರೆ 13,000 ಕೋಟಿ ರೂಪಾಯಿ ಮೌಲ್ಯದ 5 ವರ್ಷದ ಡೀಲ್ ಮಾಡಿಕೊಂಡಿದೆ. ರೀಸೆಂಟ್ ಆಗಿ TCS ಪೋರ್ಷಾಗೆ ಸೇರಿದ IT ವಿಭಾಗ MHPನ €320 ಮಿಲಿಯನ್ ಅಂದರೆ 3.5 ಸಾವಿರ ಕೋಟಿ ರೂಪಾಯಿ ಕೊಟ್ಟು 100% ಸ್ಟೇಕ್ ಖರೀದಿ ಮಾಡಿತ್ತು. ಈ ಆಕ್ವಿಸಿಷನ್ ಪ್ರಾಸೆಸ್ ಮುಗಿದ ತಕ್ಷಣವೇ ಈ ಹೊಸ ಡೀಲ್ ಕೂಡ ಜಾರಿಗೆ ಬರ್ತಾ ಇದೆ. ಈ ಅಗ್ರಿಮೆಂಟ್ ಪ್ರಕಾರ ಪೋರ್ಷಾ ಕಂಪನಿ MHP ಹಾಗೂ TCS ಜೊತೆಗೆ ಸೇರಿ ತನ್ನ ಎಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಆಪರೇಷನ್ಸ್, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮತ್ತು ಎಂಟರ್ಪ್ರೈಸ್ ಟ್ರಾನ್ಸ್ಫಾರ್ಮೇಷನ್ ಕೆಲಸಗಳಲ್ಲಿ AI ಬಳಸೋಕೆ ಪ್ಲಾನ್ ಮಾಡಿದ್ದಾರೆ. ಜೊತೆಗೆ ನೆಕ್ಸ್ಟ್ ಜನರೇಷನ್ ಆಟೋಮೋಟಿವ್ ಟೆಕ್ನಾಲಜಿ ಸರ್ವಿಸಸ್ ಮತ್ತು ಸಾಫ್ಟ್ವೇರ್ ಡಿಫೈನ್ಡ್ ಮೊಬಿಲಿಟಿ ಪ್ಲಾಟ್ಫಾರ್ಮ್ಸ್ ಡೆವಲಪ್ ಮಾಡೋದು ಕೂಡ ಈ ಪಾರ್ಟ್ನರ್ಶಿಪ್ನ ಮುಖ್ಯ ಉದ್ದೇಶ. ಇದು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ, AI ಬಂತು, ನಮ್ದೆಲ್ಲ ಸರ್ವಿಸ್ ಕಂಪನಿಗಳು, ಸಾಫ್ಟ್ವೇರ್ ಸರ್ವಿಸ್ ಕಂಪನಿಗಳು, ಇನ್ಫೋಸಿಸ್ಸು, TCS IT ಕಂಪನಿಗಳಿಗೆಲ್ಲ ದೊಡ್ಡ ಪೆಟ್ಟು ಅನ್ನೋ ಮೂಡಿತ್ತು. ಇವರ ಷೇರುಗಳು ಕೂಡ ಚಿಗುರ್ತಾನೆ ಇರಲಿಲ್ಲ, ಚೇತರಿಸ್ಕೊಳ್ತಾನೆ ಇರಲಿಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಇನ್ಫೋಸಿಸ್ದು, TCSದು ಇವರಿಗೆಲ್ಲ ಇಂಟರ್ನ್ಯಾಷನಲ್ ಆರ್ಡರ್ಸ್ ಬರ್ತಿರೋದು, ಬಿಗ್ ಡೀಲ್ಸ್ ಆಗ್ತಿರೋದು, ಇಲ್ಲ ಇವ್ರಿಗಿನ್ನೂ ಫ್ಯೂಚರ್ ಇದೆ ಅನ್ನೋ ಹೋಪ್ ಬರೋಕ್ಕೆ ಕಾರಣ ಆಗುತ್ತೆ. ಬಟ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ, ನೋಡಬೇಕು ಹೇಗೆ ಆಗುತ್ತೆ ಅಂತೇಳಿ. ಇನ್ನು ಕೇಂದ್ರ ಸರ್ಕಾರ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ನಲ್ಲಿ ತನ್ನ 6% ಷೇರುಗಳನ್ನು ಮಾರಾಟ ಮಾಡೋಕ್ಕೆ ಮುಂದಾಗಿದೆ. ಈ ಮೂಲಕ ಬರೋಬ್ಬರಿ 3,000 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋದು ಸರ್ಕಾರದ ಪ್ಲಾನ್. ಆಫರ್ ಫಾರ್ ಸೇಲ್ ಅಡಿಯಲ್ಲಿ ಮೊದಲು 3% ಷೇರುಗಳನ್ನು ಮಾರಾಟ ಮಾಡಿ, ಡಿಮಾಂಡ್ ಹೆಚ್ಚಿದರೆ ಇನ್ನೂ ಹೆಚ್ಚುವರಿಯಾಗಿ 3% ಷೇರುಗಳನ್ನು ಗ್ರೀನ್ ಶೂ ಆಪ್ಷನ್ ಮೂಲಕ ಸೇಲ್ ಮಾಡೋದಾಗಿ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಷೇರಿನ ಕನಿಷ್ಠ ಬೆಲೆ ಪ್ರತಿ ಷೇರಿಗೆ ₹514 ಫಿಕ್ಸ್ ಮಾಡಲಾಗಿದೆ. ಈ ಆಫರ್ನಲ್ಲಿ 10% ಷೇರುಗಳು ಸಾಮಾನ್ಯ ಹೂಡಿಕೆದಾರರು ಅಂದರೆ ರಿಟೇಲರ್ಸ್ಗೆ ಹಾಗೂ 25,000 ಷೇರುಗಳನ್ನು ಕಂಪನಿಯ ಉದ್ಯೋಗಿಗಳಿಗೆ ಮೀಸಲಿಡಲಾಗಿದೆ. ಸದ್ಯ ಈ ಮಿನಿ ರತ್ನ ಕ್ಯಾಟಗರಿ ಕಂಪನಿಯಲ್ಲಿ ಕೇಂದ್ರ ಸರ್ಕಾರ 66.14% ಮೆಜಾರಿಟಿ ಶೇರನ್ನೇ ಹೊಂದಿದೆ. ಮಾರದ್ಮೇಲೂ ಕೂಡ ಮೆಜಾರಿಟಿ ಶೇರ್ ಹೋಲ್ಡರ್ ಆಗಿ ಕೇಂದ್ರ ಸರ್ಕಾರವೇ ಇರುತ್ತೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹113 ಕಮ್ಮಿಯಾಗಿ $1,62,041 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹103 ಕಮ್ಮಿಯಾಗಿ $1,48,430 ಆಗಿದೆ. ಇನ್ನು 1 kg ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ ₹3,543 ಕಮ್ಮಿಯಾಗಿ $2,41,848 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮಿಸ್ ಇಲ್ಲದೆ ಜಾಯಿನ್ ಆಗಿ ಸ್ನೇಹಿತರೆ. ಆವಾಗ ನೀವು ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡ್ಬೋದು. ಹಲವಾರು ವಿಡಿಯೋಗಳನ್ನು ಮೊದಲು ನೀವು ನೋಡ್ಬೋದು, ಅರ್ಲಿ ಆಕ್ಸೆಸ್ ಪಡಿಬೋದು. ಹಾಗೂ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.